ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಎಂಟರ್ಟೈನರ್ ಆಗಿರೋ ಗಿಲ್ಲಿ ತನ್ನ ಪ್ರತಿಯೊಂದು ಮೂಮೆಂಟ್ ನಲ್ಲೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಬರ್ತಿದ್ದಾರೆ. ಕಾವ್ಯ ಮೀಸೆ ಬೋಳ್ಸೋಕೆ ಅಂತ ಹೇಳಿದ್ರು ಅಂತ ಅದರಲ್ಲೂ ವಿಶೇಷತೆಯನ್ನ ತೋರಿ ಕಿಚ್ಚನ ಕೆಂಪೇಗೌಡ ಅವತಾರದಲ್ಲಿ ಮೀಸೆ ಬಿಟ್ಟಿದ್ದ ಗಿಲ್ಲಿಯ ಗೆಟಪ್ ಅಭಿಮಾನಿಗಳೆಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿತ್ತು. ಆದ್ರೆ ಆ ಮೀಸೆ ಆ ಗೆಟಪ್ ಈಗ ಕೆಂಪೇಗೌಡ ಹೋಗಿ ಮತ್ತಿನ್ನೇನೋ ಆಗೋಗಿದೆ. ಗಿಲ್ಲಿಯ ಗೆಟಪ್ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಕೆಲವು ಸ್ಪರ್ಧಿಗಳೆಲ್ಲ ಒಟ್ಟಾಗಿ ಗಿಲ್ಲಿಯ ಮೀಸೆಯನ್ನ ಅರ್ಧಂಬರ್ಧ ಬೋಡಿಸಿ ಅತಂತ್ರ ಮಾಡಿದ್ದಾರೆ. ಗಿಲ್ಲಿ ಕಿಚ್ಚನ ಎದುರು ಕೆಂಪೇಗೌಡನ ಗೆಟಪ್ ತೋರಿಸಬೇಕು, ಅದಕ್ಕೆ ಕಿಚ್ಚನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನೋ ಅಭಿಮಾನಿಗಳ ಆಸೆಗೆ ಮಸಿ ಬೆಳೆದಂತಾಗಿದೆ. ಬಹುಶಃ ಗಿಲ್ಲಿನೂ ಕೂಡ ಅದೇ ಆಸೆಯಿಂದ ಇದ್ರೋ ಏನೋ, ಆದ್ರೆ ಅದೆಲ್ಲವೂ ಈಗ ಮಣ್ಣಾಗಿ ಹೋಗಿದೆ. ಆದ್ರೂ ಕೂಡ ಗಿಲ್ಲಿಯ ಮನೋರಂಜನಾ ಶೈಲಿಯನ್ನ ಯಾರು ಕೂಡ ಕದಿಯೋಕ್ ಆಗಲ್ಲ. ಆದ್ರೂ ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲದೆ, ಅವನ ಅನುಮತಿ ಇಲ್ಲದೆ ಮೀಸೆ ತೆಗೆದು ಅವಮಾನ ಮಾಡಿದ್ರ ಅನ್ನುವಂತ ಚರ್ಚೆ ಈಗ ಮುಖ್ಯವಾಗಿ ನಡೀತಾ ಇರುವಂತದ್ದು. ಗಿಲ್ಲಿ ಗೆಟಪ್ ಹಾಳು ಮಾಡಿದ್ದು ಸರಿನಾ ಅನ್ನೋ ಚರ್ಚೆ ಶುರುವಾಗಿದೆ. ತಾವಂತೂ ಎಂಟರ್ಟೈನ್ ಮಾಡುವಂತ ಯಾವುದೇ ಒಂದು ಪ್ರಯತ್ನನ ಇನಿಷಿಯೇಟಿವ್ ಅನ್ನ ತಗೋತಾ ಇಲ್ಲ. ಎಂಟರ್ಟೈನ್ ಮಾಡ್ತಾ ಇರೋ ಗಿಲ್ಲಿಯ ಎಫರ್ಟ್ ಅನ್ನು ಕೂಡ ಹಾಳು ಮಾಡಿಬಿಟ್ರ? ನಿಮ್ ಪ್ರಕಾರ ಅವರೆಲ್ಲ ಮಾಡಿದ್ದು ಸರಿ ಅಂತ ಅನಿಸ್ತಿದ್ಯಾ ಅಥವಾ ಅವ್ರು ಮಾಡಿದ್ದು ತಪ್ಪು ಅಂತ ಅನಿಸ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.